ನಮಸ್ಕಾರ ಸ್ನೇಹಿತರೆ, YGB ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಷಯವನ್ನು ಶುರು ಮಾಡೋಣ. ನಾವು ಮಂಡ್ಯ ಜಿಲ್ಲೆಯ ಬೇವಕಲ್ನಲ್ಲಿದ್ದೇವೆ. ಇಲ್ಲಿ ಕಲೆಗಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಈ ಕಲೆಗಾರ ಲಿಂಗೇಶ್ವರ ಸ್ವಾಮಿಯ ಸಂಪೂರ್ಣ ಇತಿಹಾಸವನ್ನು ನಾವಿವತ್ತು ತಿಳ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಹಿಂದಿನ ಕಾಲದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಅಷ್ಟಾಗಿರ್ಲಿಲ್ಲ. ರೈತರು ತಾವು ಬೆಳೆದ ಬೆಳೆಯನ್ನೆಲ್ಲ ಸಂತೆಗೆ ತಂದು ಮಾರ್ತಿರ್ತಾರೆ. ತಲೆ ಮೇಲೆ ಹೊತ್ಕೊಂಡು ಊರು ತಿರುಗಿ ಮಾರ್ತಿರ್ತಾರೆ. ಹಾಗೆಯೇ ರೈತರು ಎತ್ತಿನ ಬಂಡಿಯಲ್ಲಿ 3-4 ಜನ ಸೇರಿ ಊರಿಂದ ಊರಿಗೆ ಹೋಗಿ ಮಾರಾಟ ಮಾಡಿ ಅಡುಗೆ ಸಾಮಾನನ್ನ ತಗೊಂಡು ಹೋಗಿ ಅಲ್ಲೇ ಊಟ ಮಾಡಿ ಮಲಗಿದ್ದು ಮುಂದಿನ ಊರಿಗೆ ಹೋಗಿ ಮಾರಾಟ ಆದ ನಂತರ ಅವ್ರ ಊರಿಗೆ ಬರ್ತಿರ್ತಾರೆ. ಹಾಗೆ ಒಂದಿನ ಕೇರ್ಪೇಟೆ ತಾಲೂಕಿನ ಚಟಂಗೆರೆ ಶೆಟ್ರು ಎತ್ತಿನ ಗಾಡಿಯಲ್ಲಿ ಅಡಕೆನೆಲ್ಲ ತುಂಬಿಕೊಂಡು ಮಾರಾಟಕ್ಕಾಗಿ ಹೋಗಿರ್ತಾರೆ. ಊರಿಂದ ಊರಿಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ವಿಶ್ರಾಂತಿ ಪಡೆಯಲು ಮತ್ತೆ ಊಟ ಮಾಡಲು ಒಂದ್ ಸ್ಥಳ ನೋಡ್ತಿರ್ತಾರೆ. ಆಗ ದೂರದಲ್ಲಿ ಒಂದ್ ಕೆರೆ ಕಾಣಿಸುತ್ತೆ. ಆ ಕೆರೆ ಹತ್ರ ಹೋದಾಗ ಕೆರೆ ಏರಿ ಮೇಲೆ ದೊಡ್ಡದಾದ ಅರಳಿ ಮರ ಮತ್ತೆ ಬೇವಿನ ಮರ ಇರುತ್ತೆ. ಆ ಮರಗಳ ಕೆಳಗಡೆ ಎತ್ತಿನ ಗಾಡಿ ನಿಲ್ಸಿ ಹಸುಗಳನ್ನೆಲ್ಲ ಮೇಯಕ್ ಬಿಟ್ಟು ಪಾತ್ರೆಗಳನ್ನ ಎತ್ಕೊಂಡು ಅಲ್ಲೇ ಇದ್ದಿದ್ದೊಂದ್ ಕಲ್ ಜೊತೆಗೆ 2 ಕಲ್ನ ಜೊತೆ ಮಾಡಿ ಪಾತ್ರೆ ಇಟ್ಟು ಉರಿ ಹಾಕಲು ಸ್ಟಾರ್ಟ್ ಮಾಡ್ತಾರೆ. ಎಷ್ಟೇ ಉರಿ ಹಾಕಿದ್ರು ಆ ಪಾತ್ರೆ ಮಾತ್ರ ಬಿಸಿ ಆಗ್ತಾ ಇರಲ್ಲ. ಹಾಗೆ ಉರಿ ಆಗ್ತಾ ಇರುವಾಗ ಆ ಕಲ್ಲು ಸಿಡಿದು ದೊಡ್ಡ ಶಬ್ದ ಆಗುತ್ತೆ. ಆ ಶಬ್ದಕ್ಕೆ ಹಸುಗಳು ಮತ್ತೆ ಶೆಟ್ರುಗಳೆಲ್ಲ ಮೂರ್ಛೆ ತಪ್ಪಿ ಬೀಳ್ತಾರೆ. ಅಲ್ಲೇ ಹಸು ಕಾಯಕ್ ಬಂದಿರೋರು ಇದನ್ನೆಲ್ಲ ನೋಡಿ ಪಕ್ಕದಲ್ಲೇ ಇದ್ದ ಊರಿನ ಜನರಿಗೆ ಹೋಗಿ ವಿಷಯ ತಿಳಿಸಿ ಕರ್ಕೊಂಡ್ ಬರ್ತಾರೆ. ಜನರೆಲ್ಲರೂ ಏನಿದು ಆಶ್ಚರ್ಯವಾಗಿದೆ ಅಂತ ನೋಡ್ತಿರ್ತಾರೆ. ಆಗ 3 ಜನ ಋಷಿಗಳು ಪ್ರತ್ಯಕ್ಷರಾಗಿ, ಇದು ನಿಮ್ಮ ರಕ್ಷಣೆಗಾಗಿ ಉದ್ಭವವಾಗಿದ್ದ ದೇವರು, ನೀವು ಕಲ್ಲು ಎಂದು ಭಾವಿಸಿ ಉರಿ ಹಾಕಿದ್ದೀರಾ ಎಂದು ತಿಳಿಸ್ತಾರೆ. ತಮ್ಮ ತಪ್ಪಿನ ಹರಿವಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಸಿಡಿದ ಕಲ್ಲಿನಿಂದ ಜ್ಯೋತಿ ಕಿರಣಗಳು ಹೊರಹೊಮ್ಮಿ ಸೂರ್ಯನಂತೆ ಪ್ರಕಾಶಿಸಿತು. ಆ ಬೆಳಕಿನಿಂದ ಸೃಷ್ಟಿಕರ್ತನಾದ ಬ್ರಹ್ಮ, ಸೃಷ್ಟಿಪಾಲಕನಾದ ವಿಷ್ಣು ಅಗ್ನಿ ಜ್ವಾಲೆಯಂತೆ ಅನ್ಯಾಯವನ್ನು ದಹಿಸಿ ಹೊಸ ಸೃಷ್ಟಿಗೆ ಸಜ್ಜಾಗಿ ಶಿವರೂಪ ತಾಳಿ ತ್ರಿಮೂರ್ತಿಗಳು ದರ್ಶನವನ್ನ ನೀಡ್ತಾರೆ. ಆಗ ಶೆಟ್ಟರು ತಮ್ಮ ತಪ್ಪಿನ ಹರಿವಾಗಿ ಪ್ರಾಯಶ್ಚಿತವಾಗಿ ಏನು ಮಾಡಬೇಕೆಂದು ಬೇಡಿಕೊಂಡಾಗ, ನಿಮ್ಮ ಮನೆಯಿಂದ ನಮಗೆ ಪೂಗ ಪುಷ್ಪವನ್ನು ಕೊಟ್ಟು ಒಂದು ಗುಡಿಯನ್ನು ನಿರ್ಮಾಣ ಮಾಡಲು ಆಜ್ಞಾಪಿಸುತ್ತಾರೆ. ಪೂಗ ಪುಷ್ಪ ಅಂದರೆ ಅಡಿಕೆ ಒಂಬಾಳೆ. ಇದು ಶುಭದ ಸಂಕೇತ, ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಅಂದಿನಿಂದ ಕುಲದೈವವಾಗಿ ಸುತ್ತಮುತ್ತಲಿನ ಊರಿನ ರಕ್ಷಣೆ ನೀಡುವ ಕಾವಲು ದೈವವಾಗಿದೆ. ಆದಿ ಅಂತ್ಯವಿಲ್ಲದ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ. ಈ ದೇವರ ಆಜ್ಞೆಯ ಪ್ರಕಾರ ಗುಡಿ ನಿರ್ಮಾಣ ಮಾಡಿ ಅಲ್ಲಿ ದೇವಸ್ಥಾನದ ಮುಂದೆ ದೇವದೂತರಿಗೂ 7 ಗುಡಿಯನ್ನ ನಿರ್ಮಾಣ ಮಾಡ್ತಾರೆ. ಬೇವಕಲ್ ಗ್ರಾಮದಲ್ಲಿ ಸಾವಿರಾರು ಜನ ಸೇರಿ ಬಹಳ ಶ್ರದ್ಧೆ ಭಕ್ತಿಯಿಂದ ಅದ್ದೂರಿಯಾಗಿ ತಪ್ಪದೆ ಈ ಹಬ್ಬವನ್ನ ಆಚರಿಸ್ತಾರೆ. ಪ್ರತಿ ವರ್ಷವೂ ಗ್ರಾಮದವರೆಲ್ಲರೂ ಕುಳಿತು ಚರ್ಚಿಸಿ ಎಲ್ಲರ ಒಪ್ಪಿಗೆ ಪಡೆದು ಶಿವರಾತ್ರಿ ಆದ ನಂತರ 15 ದಿನಕ್ಕೆ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಸಮಯದಲ್ಲಿ ಕಂಬ ಸ್ಥಾಪನೆ ಮಾಡಿ ದೇವರಿಗೆ ಕಂಕಣ ಕಟ್ಟಿ ಅಂದಿನಿಂದ ಕಲೆಗಾರ ಲಿಂಗೇಶ್ವರ ಸ್ವಾಮಿಗೆ ಕೊಂಡ ಮುಗಿಯುವವರೆಗೂ ಯಾವುದೇ ರೀತಿಯ ಒಗ್ಗರಣೆಗಳನ್ನ ಮಾಡೋದಿಲ್ಲ. ಹಾಗೆ ಬಹಳ ಕಟ್ಟುನಿಟ್ಟಾಗಿ ನಿಯಮ ಪಾಲನೆ ಮಾಡಿ ಈ ಹಬ್ಬವನ್ನ ಆಚರಿಸ್ತಾರೆ. ಹಾಗೆ ಇಲ್ಲಿನ ಇನ್ನೊಂದು ಸ್ಥಳೀಯ ದೈವವಾದ ಬಸವಣ್ಣನಿಗೂ ಪೂಜೆ, ಉತ್ಸವ, ಕೊಂಡ ನಡೆಯುತ್ತದೆ. ಪ್ರತಿದಿನ ರಾತ್ರಿ ರಂಗ ಕುಣಿತ ಇರುತ್ತದೆ. ಹೊನ್ನೇನಹಳ್ಳಿ, ಬಂಕನಹಳ್ಳಿ, ಬೇವಕಲ್, ಕೊಪ್ಲು, ಬಿ ಅಟ್ನಾ ಗ್ರಾಮದ ಬಂಡಿಗಳು ದೇವಸ್ಥಾನದ ಹತ್ತಿರ ಬಂದು ಮೆರವಣಿಗೆ ಮಾಡಿ ನಂದಿ ಧ್ವಜಕ್ಕೆ ಪೂಜೆ ಮಾಡಿ ಬೇವಕಲ್ ಗ್ರಾಮದ ಬಂಡಿ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಮೆರವಣಿಗೆ ಮಾಡ್ತಾರೆ. ಕಲೆಗಾರ ಲಿಂಗೇಶ್ವರ ಸ್ವಾಮಿಯ ಗಿಂಡಿ ಮೆರವಣಿಗೆ ಮಾಡಿ ಬಸವೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದು ದೈವವನ್ನ ಕೇಳ್ತಾರೆ. ಮಾತು ಬರದವರಿಗೆ ಮಾತು ಬಂದಿದೆ. ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿಲ್ಲದವರಿಗೆ ಈ ದೈವದಿಂದ ಮಕ್ಕಳಾಗಿದೆ. ಹಸು, ಹಣ, ಆಸ್ತಿ ಕಳ್ಳತನ ಆಗಿದ್ರೆ ಈ ದೇವರಿಗೆ ಒಂದು ಒಂಬಾಳೆ ಕೊಡ್ತೀನಿ ಅಂತ ಅರಕೆ ಹೊತ್ತಿದ್ರೆ ಇವೆಲ್ಲ ಸಿಗ್ತವೆ. ಹೀಗೆ ಈ ದೇವರ ಮಹಿಮೆ ಪವಾಡಗಳಿಂದ ಮೆರೆಯುತ್ತಿದ್ದು ಲಿಂಗ ರೂಪದಲ್ಲಿರೋದರಿಂದ ಕಲಾಕಾರ ಲಿಂಗೇಶ್ವರರೆಂದು ಹೆಸರಾದರು. ಉಚ್ಚೇಗೌಡನ ಕೊಪ್ಪಲು ಮತ್ತು ಅರ್ಕೆ ಹೊತ್ತವರು ಚಟಂಗೆರೆಗೆ ಒಂಬಾಳೆ ತರಲು ಬಹಳ ಶ್ರದ್ಧೆ ಭಕ್ತಿಯಿಂದ ಯಾರ ಜೊತೆನೂ ಮಾತನಾಡಿದೆ ಕಾಲ್ನಡಿಗೆಯಲ್ಲೇ ಬರ್ತಾರೆ. ಶೆಟ್ರು ಮನೆಯವರು ಶ್ರದ್ಧೆ ಭಕ್ತಿಯಿಂದ ಅಡಕೆ ಒಂಬಾಳೆಯನ್ನು ತಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಸಲ್ಲಿಸಿ ಹಾಗೆ ತಮ್ಮ ಕಷ್ಟ ಪರಿಹಾರ ಆಗ್ಲಿ ಅಂತ ಅರ್ಕೆ ಹೊತ್ತಿರೋ ಎಲ್ಲರೂ ಅಡಕೆ ಒಂಬಾಳೆಯನ್ನ ಅರ್ಪಿಸೋದು ಇಲ್ಲಿ ಬಹಳ ವಿಶೇಷವಾಗಿದೆ. ಒಂಬಾಳೆ ಹೊತ್ತು ಹೋಗುವವರನ್ನು ಸತ್ಕರಿಸಿ ಊರವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿ ಸಂಭ್ರಮದಿಂದ ಒಂಬಾಳೆಗೆ ಪೂಜೆ ಸಲ್ಲಿಸ್ತಾರೆ.
ಒಂಬಾಳೆ ಹೊರುವವರು ಯಾರ ಜೊತೆನೂ ಮಾತನಾಡದೆ ಒಬ್ಬರಾದ ನಂತರ ಒಬ್ಬರು ತಲೆ ಮೇಲೆ ಹೊತ್ತಿಕೊಂಡು ಕಾಲ್ನಡಿಗೆಯಲ್ಲೇ ಬೇವುಕಲ್ ಗ್ರಾಮಕ್ಕೆ ಬಂದು ದೇವರ ಮನೆಯಲ್ಲಿಟ್ಟು ಪೂಜೆ ಸಲ್ಲಿಸಿ ಕಲಾಕಾರ ಲಿಂಗೇಶ್ವರ ದೇವರಿಗೆ ಒಂಬಾಳೆ ಅಲಂಕಾರ ಮಾಡಿ ಉಳಿದ ಒಂಬಾಳೆಯನ್ನು ಭಕ್ತಾದಿಗಳಿಗೆ ಹಂಚ್ತಾರೆ. ಅವರು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿಟ್ಟು ಪೂಜೆ ಸಲ್ಲಿಸಿ ಊರೆಲ್ಲಾ ಮೆರವಣಿಗೆ ಮಾಡುವಾಗ ಆ ಒಂಬಾಳೆಯನ್ನ ದೇವರಿಗೆ ಅರ್ಪಿಸ್ತಾರೆ. ಕಲಾಕಾರ ಲಿಂಗೇಶ್ವರ ಸ್ವಾಮಿಗೆ ಕೊಂಡ ಮಾಡಲು ಹಸಿ ಸೌದೆ ಹಾಕಿ ಹೋಮ ಮಾಡಿ ಎಲ್ಲಿಯೂ ಕಂಡು ಕೇಳರಿಯದ ರೀತಿಯಲ್ಲಿ ಕಲಾಕಾರ ಲಿಂಗೇಶ್ವರ ಸ್ವಾಮಿಯನ್ನು ಹೊತ್ತು ಇಂಗೊಂಡ ಮುಂಗೊಂಡವನ್ನು ವಿಶೇಷವಾಗಿ ಮಾಡ್ತಾರೆ. ಇದನ್ನ ನೋಡಲು ಸಾವಿರಾರು ಮಂದಿ ಸೇರ್ತಾರೆ. ಅವತ್ತಿನ ದಿನ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿರ್ತಾರೆ. ಈ ರೀತಿ ಹಬ್ಬ ಮಾಡುವುದರಿಂದ ಮಳೆ ಬೆಳೆ ಆಗಿ ಚೆನ್ನಾಗಿ ಸುಭಿಕ್ಷವಾಗಿ ಇರ್ತೀವಿ ಅಂತ ಎಲ್ಲರ ಬಲವಾದ ನಂಬಿಕೆ. ಸ್ನೇಹಿತರೆ, ಇಲ್ಲಿನ ಗ್ರಾಮಸ್ಥರನ್ನ ನಾವು ಈಗ ಮಾತಾಡಿಸ್ತಾ ಹೋಗೋಣ. ನನ್ನ ಹೆಸರು ಬೇವುಕಲ್ಲು ಶಂಕರ್ ಸ್ವಾಮಿ BS ಅಂತ. ಇದೇ ಬೇವುಕಲ್ನವರು. ನಮ್ಮ ತಂದೆಯವರು ಹೇಳ್ತಿದ್ದ ಕಾಲದಿಂದನೂ ಹಬ್ಬಗಳು ಇವತ್ತಿನವರೆಗೂ ನಿಂತಿಲ್ಲ. ಸುಮಾರು ತಲೆಮಾರುಗಳಿಂದನೂ ನಡ್ಕೊ ಬಂದಿದೆ. ಕೊಂಡಾಗಲಿ ಬಂಡಿ ಆಗಲಿ ಎಲ್ಲ ಪ್ರತಿಯೊಂದು ನಡೀತಾನೆ ಇವೆ. ಹಿಂದಿನ ಕಾಲದಲ್ಲಿಯ ಎಲ್ಲರಿಗೂ ಒಂದೊಂದು ಅಂತ ವಹಿಸ್ಬಿಟ್ಟಿದ್ದಾರೆ. ನಮಗೆ ಕೊಂಡಾಸೋದು ಬಂದಿದೆ ನಮ್ಮ ತಂದೆಯವ್ರ ಕಾಲದಿಂದ. ನಮ್ಮ ತಂದೆಯವ್ರಿಗೆ ಆಗಲ್ಲ ಅಂತಂದ ನಾವು ಹಸ್ತಾ ಇದ್ದೀವಿ. ಈಗ ಮುಂದಕ್ಕೆ ನಡ್ಕೊಂಡು ಒಬ್ಬೊಬ್ರಿಗೆ ಒಂದೊಂದು ಕತೆ ಅಂದರೆ ಆಚಾರಗಳಿಗೆ ಮದ್ದು ಮಾಡಬೇಕು. ಮದ್ದು ಮಾಡಿ ಅವರು ಇವತ್ತಿನವರೆಗೂ ಅವ್ರು ಯಾರಿಗೂ ಕಾಸಿಲ್ಲ ಯಾರಿಗೂ. ಇದು ಹಬ್ಬ 2 ರೂಪಾಯಿಲಿ ನಡೀತಾ ಇರೋ ಹಬ್ಬ. ಅವತ್ತಿನ ಕಾಲದಿಂದ 2 ರೂಪಾಯಿಗೆ ಬಂದ್ಬಿಡುತ್ತೆ. ಈಗ 5 ರೂಪಾಯಿಗೆ ಬಂದು ನಿಂತಿದೆ. 5 ರೂಪಾಯಿಲಿ ಸುಸೂತ್ರವಾಗಿ ಹಬ್ಬ ನಡೀತಾ ಇದೆ. ತಲೆಮಾರುಗಳಿಂದನೂ ಹಬ್ಬ ಇದೇ ಥರ ನಡೀತಾ ಇದೆ. ಇದು ಕದಗರೇಶ್ವರನ ಕೊಂಡ ಅಂತೇಳಿ 2 ಕಡೆ ಕೊಂಡ, ಹಿಂಗೊಂಡ ಮುಂಗೊಂಡ ಅಂತ ಇರೋದ್ರಿಂದ 2 ಕಡೆ ಕೊಂಡನೂ ಆಯಲೇಬೇಕು. ಆಗಿನಿಂದನೂ ಆಯ್ಕೊಂಡು ಬಂದಿದ್ದಾರೆ. ಇವತ್ತಿನವರೆಗೂ ಕೊಂಡಗಳು ನಿಂತಿಲ್ಲ. ಬಸವೇಶ್ವರನ ಕೊಂಡ ಇದೆ, ಅದು ಸಿಂಗಲ್ಲು. ಮುಂದಿನ ಸೋಮವಾರ ಅದಿದೆ. ಆದಾಗ ಒಂದು ವಾರಕ್ಕೆ ಈ ಹಬ್ಬ ಇದೆ, ಕದಗರೇಶ್ವರ ಲಿಂಗೇಶ್ವರ. ಅದು 2 ಕಡೆ ಕೊಂಡ ಇರೋದ್ರಿಂದ ನಮ್ಮೂರಲ್ಲಿ ಯಾವ್ದು ತೊಂದರೆ ಇಲ್ಲದೆ ಇವತ್ತಿನವರೆಗೂ ನಡ್ಕೊಂಡು ಬರ್ತಾಯಿದೆ. ಹಿಂದಿನ ಕಾಲದನೇ ಇಂತಿಂಥವ್ರಿಗೆ ಇಂಥದ್ದು. ಈ ಕೊಂಡ ಹಾಸೋರು, ಕೊಂಡ ಆಯೋರೆ ಒಂದು, ಮತ್ತು ಮಡಿ ಹಾಸೋರೆ ಒಬ್ಬರು, ತಮಟೆ ಬಡಿಯವ್ರ ತವಿಂದ ಹಿಡಿದು ಇವತ್ತಿನವರೆಗೂ ಯಾರಿಗೂ ದುಡ್ಡು 1 ರೂಪಾಯಿ ಇಲ್ಲ. ಇವತ್ತಿನವರೆಗೂ ಇದೇ ಥರ ನಡ್ಕೊಂಡ್ಬಂದಿದೆ. ನಮ್ಮ ಕಾಲಕ್ಕೂ ನಡ್ಕೋಯ್ತದೆ, ಮುಂದಕ್ಕೂ ಇದೇ ಥರ ನಡ್ಕೋಯ್ತದೆ. ಎಲ್ಲ ಆಗಬೇಕು ಅಂದರೆ ಈ ಭಗವಂತ ಕದಗರೇಶ್ವರ ಶಕ್ತಿ ಮಾಡಿ ನಿಂತು ಇಲ್ಲೇ ಕುಂತಿದ್ದಾನೆ. ಅದರಿಂದ ಎಲ್ಲ ಕೆಲಸ ಸುಸೂತ್ರವಾಗಿ ನಡೀತದೆ. ಯಾವ ಗಲಾಟೆ ಇಲ್ಲ, ಗಂಜಿಲ್ಲ. ಇವತ್ತಿನವರೆಗೂ ನಮ್ಮಲ್ಲಿ ಯಾವ ಗಲಾಟೆನೂ ಆಗುವಿಲ್ಲ. ತಲೆಮಾರುಗಳಿಂದನೂ ನಡೀತದೆ. ಇವತ್ತಿನ ಗಲಾಟೆ ಏನೂ ಇಲ್ಲ. 2 ಹಬ್ಬಗಳು ಸೂತ್ರವಾಗಿ ನಡೀತವೆ. ನನ್ನ ಹೆಸರು ಸಿದ್ಲಿಂಗಪ್ಪ. ಬಂಡಿ ದಿವಸ ನಂದಿ ಕಂಬಲ ತೊಳೆದು ಬೆಳಗ್ಗೆ ಎಲ್ಲ ಮಡ್ವಸಟ್ರು ಮಾಡ್ಕೊಂಬರ್ತದೆ. ಅದು ಶೃಂಗಾರ ಮಾಡೋರೆಲ್ಲ ನಾವೇ. ನಂದಿ ಕಂಬ ಅವರವರೆ ಎಲ್ಲ ಶೃಂಗಾರನ ಮಾಡ್ಕೋತಾರೆ. ನಂದಿ ಕಂಬ ಅವ್ರ ಕುಟುಂಬದವರೇ ನಂದಿ ಕಂಬ ಹೊತ್ಕೊಂಡು ಹೂ ಸುತ್ತ. ನನ್ನ ಹೆಸರು ಉಲ್ಲಾಸ್ ಅಂತ. ನಮ್ದು ಮನೆ ಇದು. ನಮ್ಮ ಮನೆಯಿಂದಲೇ ಒಂಬಳೆ ತಗೊಂಡೋಗೋದು. ಒಂಬಳೆ ಬರುವಾಗ ಬರೀ ಕಾಲಲ್ಲಿ ನೆಡ್ಕೊಂಡು ಬಂದು ಬರೀ ಕಾಲಲ್ಲೇ ನೆಡ್ಕೊಂಡು ಹೋಗ್ತಾರೆ. ಒಂಬಳೆ ತಗೊಂಡೋಗೋ ಅವ್ರು ಬಂದು ಹೋಗೋದೇ ಗೊತ್ತಾಗೋದಿಲ್ಲ. ನಮ್ಮ ಹೆಸರು ಯಶೋಧ ಅಂತ. ನಾವು ಇದೇ ಚಟ್ಟಂಗೆರೆ ಗ್ರಾಮದವರು. ನಮ್ಗೆ ತುಂಬಾ ಪವಾಡವಾಗಿರೋ ದೇವರಾಗಿರೋದ್ರಿಂದ ನಮ್ಗೆ ನಾವು ಅದನ್ನ ಒಂಬಾಳೆಯವರು ಬರ್ತಾರೆ. ಸುಮಾರು ಒಂದು 20 ಜನ ಬರ್ತಾರೆ ಆ ಒಂಬಾಳೆ ತಗೊಂಡೋಗ್ಲಿಕ್ಕೆ. ಫಸ್ಟ್ ನಮ್ಮನೆಗೆ ಇಲ್ಲಿಗೆ ಬರ್ತಾರೆ. ನಾವು ಇಲ್ಲಿ ಬೆಳಗ್ಗೆ ಅವ್ರಿಗೆ ಏನ್ ಆತಿಥ್ಯ ಮಾಡ್ಬೇಕೋ ಅದನ್ನ ಮಾಡ್ತೀವಿ. ಕಟ್ಕೊಂಡಿರೋರು, ಅವರು ಹರಕೆ ತೀರ್ಸ್ಕೊಳ್ಳೋರು ಎಲ್ಲ ತಂದಿಲ್ಲಿ ಒಂಬಾಳೆ ಕೊಡ್ತಾರೆ. ರಾತ್ರಿ 7 ಗಂಟೆ ಮೇಲೆ ಅದು ಒಂಬಾಳೆ ಪೂಜೆ ನಡೆದು ನಾವು ಎಲ್ಲಾ ಭಕ್ತಾದಿಗಳು ಸೇರ್ತಾರೆ ಇಲ್ಲಿ. ಇದು ತುಂಬಾ ಚೆನ್ನಾಗಿ ನಡೀತದೆ. ವರ್ಷಕ್ಕೊಂದ್ಸಾರಿ ನಾವು ನಮ್ಮನೇಲಿ ಅನ್ನದಾನ ಪ್ರಸಾದ ಎಲ್ಲ ಮಾಡ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.